ಉರಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಉರಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಮಣಿಮುಕುಟವರ್ಧನಗೆ ದುರ್ಯೋಧನ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎಣೈಹರೆಯನಗೆ ನನಗೆ ಸರಿ ಸೋಟಿರುವರೆ ನನಗೆ ಸರಿ ಸೋಟಿರುವರೆ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಗೆ ಕೈಕ ದೊರೆ ಎನಿಸಿ ಬಾಳುತ್ತಿದೆ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಗೆ ಕೈಕ ದೊರೆ ಎನಿಸಿ ಬಾಳುತ್ತಿದೆ ಸೋಟಿರುವರೆಗೆ ನನಗೆ ಸರಿ ಸೋಟಿರುವರೆ ಭೀಷ್ಮ ಕುರುದ್ರೋಣಾದಿಗಳಿರಲು ಶೌರ್ಯ ರಣದೊಳು ಋತುಗಳ ಹೊದಿಸದೆ ಬಿಡುವೆನು ಭೀಷ್ಮ ಕುರುದ್ರೋಣಾದಿಗಳಿರಲು ಶೌರ್ಯ ರಣದೊಳು ಋತುಗಳ ಹೊದಿಸದೆ ಬಿಡುವೆನು ಮಾಮಶಕುನಿ ಸಲಹೆ ನೀಡದಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಈ ಮಾಮಶಕುನಿ ಸಲಹೆ ನೀಡದಿರುವನೇ ಕರ್ಣ ಶತ್ರುಗಳನ್ನು ಬಿಡುವನೇ ಶಾಸನ ಅವರನ್ನು ವಧಿಸದಿರುವನೇ ಶಾಸನ ಅವರನ್ನು ವಧಿಸದಿರುವನೇ ಈಗಿರುವಲ್ಲಿ ಸಾಟಿ ಇರುವರೆಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆಗೆ ಸರಿ ಸಾಟಿ ಇರುವರೆ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳುತ್ತಿದೆ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳುತ್ತಿದೆ ಸಾಟಿ ಇರುವರೆಗೆ ಸರಿ ಸಾಟಿ ಇರುವರೆ ಪೂಜ್ಯ ಪಿತಾಮಹರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದೆ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಹೇಳಿ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೆಡಲು ಪುನಃ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸುತ್ತಿರುವರು. ನೋಡಿದ್ರ ಸಾಹಸವನ್ನ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಇದ್ದವಲ್ಲವೇ? ಏನು ಹೇಳಿದ್ರಿ ತಾತ? ಯುದ್ಧವೇ? ನಾನದಕ್ಕೆ ಸದಾ ಸಿದ್ಧ. ನಾನದರ ದೇಶಬದ್ಧ. ನನ್ನ ಬಳಿ ಹತ್ತಿರದೊಡಗೂಡಿದ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿಸಕ್ಕೆ ಸಿಕ್ಕಿದ 7 ಪಾಂಡವರು ಮತಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಕೊಂಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಸ್ಥಾಪಿಸಲು ಸರಿಯಾದ ಕರ್ಮೋಪದೇಶಕನಾರು. ಅಗ್ರಜ, ನಾನು ಮತ್ತು ಅಂಗಾಧಿಪತಿ ಕಣ್ಣನಿಲ್ಲವೇನಣ್ಣ? ಪೂಜ್ಯ ಗುರುಗಳಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಏನು ಹೇಳಿದಿರಿ? ಪುರುಷೋತ್ತಮನು ಬರುತ್ತಾರೆ.
ಯಾರಿಗೆ ಪುರುಷೋತ್ತಮ, ಯಾವ ಪುರುಷೋತ್ತಮ? ಪುರುಷ ಶ್ರೇಷ್ಠನಾದ ಈ ಸಾರ್ವಭೌಮ ಭೂಪಾಲಕ ನಾನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮ. ಬಂದವನು ನೇರವಾಗಿ ನಮ್ಮರ ಮನೆಗೆ ಬಾರದೆ ಈ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದಂತೆ ಅವನು ಪುರುಷೋತ್ತಮನೇ. ಸಾಕು, ಸುಮ್ಮನೆ ಕುಳಿತು. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ? ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಆಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ಕಲ್ಪವಾಗಿ ಈ ರೀತಿ ಮಾತನಾಡುತ್ತಿಲ್ಲ. ಹೊದರದಿರಲೋ ವಿದುರ ಸದರದಿ, ದುಡುಕಿ ಹೊದರದಿರಲೋ ವಿದುರ ಸದರದಿ. ವಿದುರ, ಹೊದರದಿರಲೋ ವಿದುರ ಸದರದಿ, ದುಡುಕಿ ಹೊದರದಿರಲೋ ವಿದುರ ಸದರದಿ. ನರಕ ಸಭೆಯೊಳು ನಿಂತು ಜರಿದು ಈ ಕೌರವನ. ವಿದುರ, ನರಕ ಸಭೆಯೊಳು ನಿಂತು ಜರಿದು ಈ ಕೌರವನ ದುಡಿಮೆಯೋದೊಡ ಹಿರಿದು ಬಲ್ಬೆನಿ ಕಡ್ಡದೊಳು. ದುಡಿಮೆಯೋದೊಡ ಹಿರಿದು ಬಲ್ಬೆನಿ ಕಡ್ಡದೊಳು. ಹೊದರದಿರಲೋ ವಿದುರ ಸದರದಿ, ದುಡುಕಿ ಹೊದರದಿರಲೋ ವಿದುರ ಸದರದಿ. ತಪ್ಪಲಿಯ ಮಗ ನೀನು ಪರದೇಸಿ, ಎಬ್ಬುಲಿಯ ಗರ್ವವನ್ನು ಭೇದಿಸುವ ತರದೆ. ವಿದುರ, ತಪ್ಪಲಿಯ ಮಗ ನೀನು ಪರದೇಸಿ, ಎಬ್ಬುಲಿಯ ಗರ್ವವನ್ನು ಭೇದಿಸುವ ತರದೆ. ಕರುವೈರಿ ಪಾಂಡವರ ಪರವಹಿಸಿ ಈ ಚಲದಂಕ ಮಲ್ಲ ಗುರು ದೊರೆಯ ಧಿಕ್ಕರಿಸಿ. ಕರುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಗುರು ದೊರೆಯ ಧಿಕ್ಕರಿಸಿ, ದೊರೆಯ ಧಿಕ್ಕರಿಸಿ. ಹೊದರದಿರಲೋ ವಿದುರ ಸದರದಿ, ದುಡುಕಿ ಹೊದರದಿರಲೋ ವಿದುರ ಸದರದಿ. ನೆಟ್ಟ ಸಭೆಗಳು ನಿಂತು ಜರಿದು ಈ ಕೌರವನ. ವಿದುರ, ನರದ ಸಭೆಗಳು ನಿಂತು ಜರಿದು ಈ ಕೌರವನ ದುಡಿಮೆಯಾದ ಹಿರಿದು ಬಲ್ಬೆನಿ ಕಡ್ಡದೊಳು. ದುಡಿಮೆಯಾದೊಡ ಹಿರಿದು ಬಲ್ಬೆನಿ ಕಡ್ಡದೊಳು. ಹೊದರದಿರಲೋ ವಿದುರ ಸದರದಿ, ದುಡುಕಿ ಹೊದರದಿರಲೋ ವಿದುರ ಸದರದಿ. ಹೊದರದಿರಲೋ ವಿದುರ ಸದರದಿ, ದುಡುಕಿ ಹೊದರದಿರಲೋ ವಿದುರ ಸದರದಿ. ವಿದುರ, ವಿಜಯರಾಜರಿಂದ ಪರಿವೇಷಿತನಾದ ಎನಗೆ ಈ ದಾಸಿಪುತ್ರನ ನೀತಿ ವಾಕ್ಯ ಅನವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯವನು ಪೂಜ್ಯನು ಎಂದು ಗೌರವಿಸಿದ ಮಾತ್ರಕ್ಕೆ ಮಿತಿಮೀರಿ ಹರಡುತ್ತಿರುವನು. ಇವನನ್ನು ಕೂಡಲೇ ನಮ್ಮ ರಾಜ್ಯಸಭೆಯಿಂದ ಹೊರಗೆ ತೊಲಗಲಿ ಪಾಂಡವರ ಪಕ್ಷಪಾತಿ. ಚರಣ
ಎಲ್ಲವಾಗಿದ್ರ ಗುರು ಹಿರಿಯವರೆಂದು ಸುಮ್ಮನಿದ್ದರೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ಮನಾಂತ ಈಗಲ ಈ ಸಭೆಯನ್ನು ಬಿಟ್ಟು ಹೊರ ನೋಡು, ಇಲ್ಲವಾದರೆ ಅನರ್ಥವಾಯಿತು. ಎಚ್ಚರ. ಪರಮ ದುರ್ಯೋಧನ, ನನ್ನನ್ನು ಸಭೆಯಿಂದ ಚೆಲ್ಲುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ ಅವಿವೇಕಿ, ಎಂತಾದರೂ ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದನು. ಆದರೂ ಹೇಳುವನು ಕೇಳು. ಹಿಂದೆ ನೀನು ದ್ರೌಪದಿ ವಸ್ತ್ರಾಪಹರಣ ಮಾಡಿಸಿದ ಕಾಲದಲ್ಲಿ ಭೀಮಸೇನನು ಮಾಡಿಸಿದ ಪ್ರತಿಜ್ಞೆಯಂತೆ ನಿನ್ನ ತಡೆ ಪ್ರವೇಶಿ ಕೊಲ್ಲುವಾಗ ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದೆ. ಈಗಲೇ ಈ ಬಿಲ್ಲನ್ನು ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ಪೂಜ್ಯ ವಿದುರನನ್ನು ಅಪಹಾಸ್ಯ ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಅವರೇನಾದರೂ ಈ ರಣಾಂಗಣದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದೆ ಆಗಿದ್ದರೆ ಅವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಕರ್ಣ, ದುರಧೋಳ್ ಪಾರ್ಥನ ಶಿರವಂ ಧರಣಿಗೆ, ದುರಧೋಳ್ ಪಾರ್ಥನ ಶಿರವಂ ಧರಣಿಗೆ ಉರುಳಿತೆಗೆನುತ್ತ ಶಪಥವನ್ನ ನಿನಗೆ ಕರ್ಣ ಮಹೇಶ್ವರ ಕುವರನ್ನು ಮೆಚ್ಚಿಸಿ ಗಣೇಶ್ವರ ಕುವರನ್ನು ಮೆಚ್ಚಿಸಿ ವರಶಾಪವನ್ನಂತೂ ನಿನಗೆ ಸರಿಸಮರಾರಿಹರೈ ಕರ್ಣ. ಕರ್ಣ, ಈ ವಿದುರನ ದೊಡ್ಡ ಬೆದರಿಕೆಗೆ ನೀನು ಸಹ ಹೆದರುವುದು. ನನ್ನ ಬಳಿ ಅತಿರಥ ಮಹಾರಥಿಕರಿರುವಾಗ ಕೇವಲ ಈ ವಿದುರನ ಬಿಂದು ಅದು ಅಲ್ಲದೆ ಈ ವಿದುರನ ರಣರಂಗದಲ್ಲಿ ಯಾರೊಡನೆಯೂ ಬಿಲ್ಲನ್ನಿಡಿದು ಕಾದಾಡಿರುವರು ಹೇಳು. ಈಗ ಎಲ್ಲರೂ ಕೇಳಿರಿ. ನಮ್ಮ ರಾಜ್ಯಸಭೆಗೆ ರಾಯಭಾರಿಯಾಗಿ ಬಂದು ನಮಸ್ಕರಿಸಿದ್ದೆ. ಆದರೆ ನಮ್ಮ ರಾಜ್ಯಸಭೆಯಿಂದ ಹೊರಗೆ ಬೇಕಾದಿತ್ತು ಎಚ್ಚರ. ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ ತಯಾರಿಸು ಎಂದು ಹೇಳಿದ್ದೆಲ್ಲ ಸಿದ್ಧವಾಗಿರುತ್ತದೆ. ಸಿದ್ಧವಾಗಿರುವುದು ಅಗ್ರಜ. ಆ ದಿನ ನಾನು ದ್ವಾರಕೆಗೆ ಹೋದಾಗ ಹಗಲು ವೇಳೆಯಲ್ಲಿ ಕೃಷ್ಣನನ್ನು ನಿದ್ರಿಸುವಂತೆ ನಟನೆ ಮಾಡಿ ನನ್ನನ್ನು ಬಹಳ ವೇಳೆ ಕಾಯಿಸಿದೆ. ಆ ಪ್ರತಿಕಾರಕ್ಕಾಗಿ ಈ ದಿನ ನಾನು ಈ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ನೋಡುತ್ತಾ ಕುಳಿತಿರುವನು. ಕೊಡುವಿಲ್ಲಿ. ಕರ್ಮಕಾಂಡಪ್ಪ ಕರ್ಮಪ್ಪ ಕರ್ಮಕಾಂಡಪ್ಪ ಕರ್ಮಕಾಂಡಪ್ಪ ಕರ್ಮಪ್ಪ ಕರ್ಮಕಾಂಡಪ್ಪ ಕರುಂಗ ಬೆದಯವ ಕರುಂಗ ಬೆದಯವ ಕರುಂಗ ಬೆದಯವ ಕರುಂಗ ಬೆದಯವ ಮನುಮ ಬಂದರೆತು ನೆಂದಲೆ ಕಲ್ಯ ಮನುಜ ಕಲ್ಯ ಮನುಜ ಕರ್ಮಕಾಂಡಪ್ಪ ಕರ್ಮಪ್ಪ ಧರ್ಮಕಾಂಡಪ್ಪ ನಾನು ನನದೆಂಬ ಮಮಕಾರ ನಿನಗೆ ನಾನು ನನದೆಂಬ ಮಮಕಾರ ನಿನಗೆ ಮೈಲಿನ ದೇವತೆ ಮನುಜ
ಮಣ್ಣಿನಲ್ಲೇ ಒಟ್ಟೆ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಒಟ್ಟೆ ಮಣ್ಣಿನಲ್ಲೇ ಬೆಳೆದು ಮಣ್ಣಿಗೆ ಮಣ್ಣಾಯಿತೇನುವ ಲೇಖ ಮಣ್ಣಿಗೆ ಮಣ್ಣಾಯಿತೇನುವ ಲೇಖ ಕಮ್ಮ ಕಾಂಡಪ್ಪ ಕಮ್ಮಪ್ಪ ನಿಮ್ಮ ಧರ್ಮ ಕಾಂಡಪ್ಪ ಧರ್ಮ ಕಾಂಡಪ್ಪ ಧರ್ಮ ಕಾಂಡಪ್ಪ ಮಣ್ಣಿನಲ್ಲೂ ನನ್ನ ಗಂಬ ಮಮಕಾರ ನಿನಗೆ ನಾನು ನನ್ನ ಗಂಬ ಮಮಕಾರ ನಿನಗೆ ಮಣ್ಣಿನಲ್ಲೇ ಒಟ್ಟೆ ಮನುಜ ನಾನು ಬಂದ ತಕ್ಷಣ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸರು ಸಹ ಈ ಮದೋನ್ಮತ್ತನಾದ ದುರ್ಯೋಧನನು ಕಂಡರು ಕಾಣದ ಹಾಗೆ ಕಣ್ಣೆತ್ತಿ ಸಹ ನೋಡದೆ ಎಷ್ಟೊಂದು ದುರಹಂಕಾರದಿಂದ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳ ಮೇಲೆ ಬೀಳುವಂತೆ ಮಾಡುವನು. ಜಾಗೃತಳಾಗುವ ಕ್ಷಣ ಕಾಲ ನನ್ನ ಯೋಗಮಾಯೆ. ದುರ್ಯೋಧನ, ಚಕ್ರವರ್ತಿ ಸಾರ್ವಭೌಮನಾದ ನೀನು ಸಾಮಾನ್ಯ ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ ಎಂತಹ ಅಪಮಾನ! ಕೃಷ್ಣ, ಚಕ್ರವರ್ತಿಯಾದ ನಾನು ನಿನ್ನ ಪಾದಗಳಿಗೆ ನಮಸ್ಕರಿಸುವುದೆಂದು ಎಂಬೆ ಬೇಡವೋ ಮಾನವ? ನಾನು ಪ್ರತಿನಿತ್ಯ ಭೂದೇವಿಗೆ ನಮಸ್ಕರಿಸಿದ್ದೇನೆ, ಅದೇ ರೀತಿ ಈ ದಿನವನ್ನು ನಮಸ್ಕರಿಸಿದ್ದೇನೆ. ಅದು ಅಲ್ಲದೆ ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಹಡಿಯಿಂದ ಮುಡಿಯುವವರೆಗೆ ನಟಿಸುವ ಪರೀಕ್ಷಿಸುವ ನಟನೆ. ಕೃಷ್ಣ, ಬಂದದ್ದಾಯಿತು, ಉಳಿದುಕೋ ಪಾಂಡವ ರಾಯಭಾರಿ. ಹಾಗೇ ಬಾವ. ಕೃಷ್ಣ, ನರ್ತನವೆಂದರೆ ನಿನಗೆ ಬಹು ಇಷ್ಟವಲ್ಲವೇ? ಇರಬಹುದು. ಇರಬಹುದೇನೆಯ? ಇದ್ದೇ ಇದೆ. ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ಬೇಸತ್ತಿರುವ ನಿನಗೆ ಇಂದು ನಮ್ಮ ರಾಜ್ಯಸಭೆಯ ರಾಜನರ್ತಕಿಯರ ನರ್ತನವನ್ನು ನೋಡಿ ಆನಂದ ಪಡು. ನಂತರ ನೀನು ಬಂದ ಸಮಾಚಾರವನ್ನು ತಿಳಿಸಬೇಕು. ಸಹೋದರ ದುಶ್ಯಾಸನ,
ಕುರು ಭೂಪ ರಾಜೇಶ್ವರ ಕರುಣಾಳು ಕುರು ಭೂಪ ರಾಜೇಶ್ವರ ಕುರು ವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕುರು ವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುಣಾಳು ಕುರು ಭೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಕೌರವೇಶ್ವರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರು ಭೂಪ ರಾಜೇಶ್ವರ ಕುರು ವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುಣಾಳು ಕುರು ಭೂಪ ರಾಜೇಶ್ವರ
ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ಹರಿ ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ಕೊಳಲನಾದದಿ ಜಗವನೆಲ್ಲ ಮರುಳುಗೊಳಿಪ ಕೊಳಲನಾದದಿ 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 ಜಗದ ಜನರ ಮರುಳುಗೊಳಿಪ ಕೃಷ್ಣ ಮುರಾರಿ ಹರಿ ನಿನಗೆ ಈ ನರ್ತಕಿಯರ ನಮನಗಳು 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 ಹರಿ ನಿನಗೆ ಈ ನರ್ತಕಿಯರ ನಮನಗಳು ನರ್ತಕಿಯರೇ ಎಲ್ಲಿ ಮತ್ತೊಮ್ಮೆ ಹೇಳಿ. ಅಪರಾಧವಾಯಿತು ಪ್ರಭು, ಅಪರಾಧವಾಯಿತು. ಭೀಮನಿಗೆ ಮನೆ ಕಟುವೈರಿ ನನ್ನ ಅಸ್ಥಿರ ಕುಲದೊಡೆಯ ಗದದಾರಿ ಭೀಮನಿಗಿವನೆ ಕಡುವೈರಿ ನಮ್ಮ ಹಸ್ತಿನ ಕುಲದೊಡೆಯ ಗದದಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಛಲದಂಕಮಲ್ಲ ಕುರುವಂಶ ಕುಲತಿಲಕ ಛಲದಂಕಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮುಕುಟೇಶ್ವರಾಗಿ ಕರುಣಾಳು ಕುರುಭೂಪ ರಾಜೇಶ್ವರ ತಕದಿಮಿ ತಕ ಜನ ತಕದಿಮಿ ತಕ ಜನ ತಕದಿಮಿ ತಕ ಜನ ತಾಂ 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 ದಿಮಿ ತಕ ಜನ ದಿಮಿ ತಕ ಜನ ತಕ ದಿಮಿ ತಕ ಜನ ತಾಂ 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 ತಕ ದಿಮಿ ತಕ ಜನ ದಿಮಿ ತಕ ಜನ ದಿಮಿ ತಕ ಜನ ತಾಂ 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 ತಕ ದಿಮಿ ತಕ ಜನ ದಿಮಿ ತಕ ಜನ ತಕ ದಿಮಿ ತಕ ಜನ ತಡದಾಂ ತಡದಾಂ ತಕ ದಿಮಿ ತಕ ಜನ ತಕ ದಿಮಿ ತಕ ಜನ ತಕ ದಿಮಿ ತಕ ಜನ ತಡದಾಂ ತಡದಾಂ ದಿಮಿ ತಕ ಜನ ತರಗಡದಾಂ ತರಗಡದಾಂ ತಕ ಜನ ತರಗಡದಾಂ 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 ತಕ ದಿಮಿ ತಕ ಜನ ತಕ ದಿಮಿ ತಕ ಜನ ತಕ ದಿಮಿ ತಕ ಜನ ತಕ ದಿಮಿ ತಕ ಜನ ತಜ್ಜಂ ತಕ ಜಂ ತಗಡಜಂ ತದಗಿನಕ 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 ನಜ್ಜಂ ತಗಜಂ ತಗಡಜಂ ತದಗಿನಕ 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 ನಜ್ಜಂ ತಗದು ತಗಡಜಂ ತದಗಿನಕ 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 ತತ್ತಿತ್ತಗ ಜನತಾ ದಿತ್ತಗ ಜನತಾ ತಗ
ತಗ ಜನತ ಜನತ ತದಿ ಗಿಡಗ ತಗ ತದಿ ಗಿಡಗ ತಗ ದಿಗ ತದಿ ತತ್ತಿ ತಗ ಜನತ ತಗ ಜನತ ತಗ ಜನತ ಜನತ ತದಿ ಗಿಡಗ ತಗ ತದಿ ಗಿಡಗ ತಗ ದಿಗ ತದಿ ತತ್ತಿ ತಗ ಜನತ ತಗ ಜನತ ತಗ ಜನತ ಜನತ ತದಿ ಗಿಡಗ ತಗ ತದಿ ಗಿಡಗ ತಗ ದಿಗ ತದಿ ಗಿಡಗ ತದಿ ಗಿಡಗ ತಗ ತದಿ ಗಿಡಗ ತಗ ದಿಗ ತದಿ ಗಿಡಗ ತದಿ ಗಿಡಗ ತಗ ತದಿ ಗಿಡಗ ತಗ ದಿಗ ತದಿ ಗಿಡಗ ತಗದಿಗ ತದಿ ಗಿಡಗತ ತಗದಿಗ ತದಿ ಗಿಡಗತ ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶದಲ್ಲಿ ಕುಲ ತಿಲಕ ಕೌರವೇಶ್ವರಾದಿ ಕುರುವಂಶದಲ್ಲಿ ಕುಲ ತಿಲಕ ಕೌರವೇಶ್ವರಾದಿ ಕರುಣಾಳು ಕುರುಭೂಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ ಕೃಷ್ಣ, ದುರ್ಯೋಧನ, ನೀನು ಬಂದ ಸಮಾಚಾರವೇನು ತಿಳಿಸು. ದುರ್ಯೋಧನ, ಭೀಷ್ಮಾದರವರ ಆದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೆ ಕೆಲವು ವಿಚಾರಗಳನ್ನು ತಿಳಿಸಬೇಕಾಗಿರುವುದು. ಕೃಷ್ಣ, ರಾಜ್ಯದ ವಿಚಾರವೊಂದು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳು, ಸಂತೋಷವಾಗಿ ಕೇಳುವೆನು. ಚಕ್ರವರ್ತಿ, ರಾಜ್ಯದ ವಿಚಾರವಲ್ಲದರೆ ನಾನು ಇಲ್ಲಿಗೆ ಬರ್ತಿರಲ್ಲವಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದೆ ಇಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಈ ದಿನ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಗಳನ್ನು ಗ್ರಹಿಸಿ ಗಮನಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಈ ವಿಚಾರದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದೆ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ಹೇಳಿ, ಈ ಭರತ ಭೂಮಿಯನ್ನು ಶಾಂತಿಯ ಅಮೃತಧಾರಿಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತ ಪ್ರಳಯದಲ್ಲಿ ಈ ಮಾತೃಭೂಮಿಯನ್ನು ತೋರಿಸುವಿರೋ? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯವಾದ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಡೆದುಕೊಂಡೆವು. ಇನ್ನು ಮುಂದೆ ರಾಷ್ಟ್ರ ಕಲ್ಯಾಣಕ್ಕಾಗಿ ಇದುವರೆವಿಗಿನ ವೈರತ್ವವನ್ನು ಮರೆತು ನೀವು ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಲಾಕ್ಷಗೃಹ ದಹನ, ಕಪಟ ದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಮಾನಭಂಗ, ಈ ಮಹಾಪಾಪಗಳನ್ನು ಮನ್ನಿಸಿ ಪ್ರಾಜ್ಞರಾದ ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನ್ಯಾಯವಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸಮಯವನ್ನು ಕಾಲಹರಣ ಮಾಡದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರ ಕುಲಕ್ಕೆ ಕುರು ದ್ರೋಣರೇ, ಕುಲಕ್ಕೆ ಕುರು ದ್ರೋಣರೇ, ಇದು ಯಾವ ಧರ್ಮ? ಕಪಟವಲ್ ಜನ ಮೋಸ ಅಟ
ಅರಸ ಕುಲ ಧರ್ಮ ನಸುತ್ತೆ ಮಹಾರಾಜ ಧರಣಿಯಾಡಿದವರಲ್ಲ ಮರಳಿ ಬರರೋ ಧರಣಿ ಆಳಿದವರಲ್ಲ ಮರಳಿ ಬರರೋ ಕಣ್ಣಿಗೆ ನೆಲವಲ್ಲ ರಾಯಬಾರ ಭರತವ ಮುಂತ ಕುಲ ಅಂತಕನಲ್ಲವಯ್ಯ ಭೀಮಾ ಬೇಡ ತಮ ಬಾಳವನೇತು ಸುಖದಿ ಬಾಳೋ ಸುಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸಹ ಸೇರಿಸಿದ್ದೇನೆ. ಇನ್ನು ಮುಂದೆ ವಿಚಾರ ಅವಿಚಾರಗಳನ್ನು ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಂತರಾದ ನಿಮ್ಮೆಲ್ಲರನ್ನೂ ಸೇರಿದೆ. ಕದನ ಸುಯೋಧನ ಬೇಡವೈ ಬೇಡವೈ ಕದನ ಸುಯೋಧನ ಬೇಡವೈ ಏಕೆ ಅವರ ಮೇಲೆ ಇಂಥ ವೈರತ್ವ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಂತೋಷದಿಂದಿರು. ಇದೇ ನನ್ನ ಅಭಿಮತ. ತಾತ ಸುಯೋಧನ ಲಾಲೇಶ ಎನ್ನಯ ಗೆಲವ ಸುಯೋಧನ ಲಾಲೇಶ ಎನ್ನಯ ಗೆಲವ ಪಾಂಡು ತಂದೆಯೊಳು ಚಲವಿಡಬೇಡ ಪಾಂಡು ತಂದೆಯೊಳು ಚಲ
ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಪಾಂಡವರು ನಿನ್ನ ಸಹೋದರರಲ್ಲವೇ, ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು, ಇದೇ ನನ್ನ ಅಭಿಮತ. ಆಚಾರ್ಯರೇ, ಸುಯೋಧನ, ವಿದುರ ಚಿಕ್ಕಪ್ಪ ಮಹಾಶಯ, ನೀತಿ ಹೇಳುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನಮ್ಮದು ಅರಣ್ಯ ರೋದನವೇ. ಏನು ಮಾಡಲಿ, ಕೆಡವರನ್ನು ಕಂಡಾಗ ನಮಗೆ ಸದುಪದೇಶ ಮಾಡುವುದು ನಮ್ಮ ಕರ್ತವ್ಯ. ಈಗ ನಾನು ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಈಗ ನೀನು ಯೌವನ ಮರದಿಂದ ಗರ್ವಿತನಾಗಿರುವೆ, ರಾಜ್ಯ ಮರದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶಗಳು ನಿನಗೆ ಕೇಳುವುದಿಲ್ಲ, ಆದರೂ ಹೇಳುವೆನು ಕೇಳು. ಪಿತಾಮಹ ಭೀಷ್ಮ, ಆಚಾರ್ಯರು, ದ್ರೋಣರು, ಪರಮಾತ್ಮನು ಹೇಳುವುದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ, ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಶಾಶ್ವತವಲ್ಲ, ರಾಜ್ಯವನ್ನೇ ನೀನೇ ಅನುಭವಿಸು. ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು, ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇ ಏಕೆ? ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವೋ? ನನ್ನ ತಂದೆಗಾಗಲಿ, ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣಾಚಾರ್ಯರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತದಲ್ಲಿ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನು ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯತ್ಯವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಳಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ ಶೂರತೆ ಕೊಳಗೊಂಡಿರಲ್ಲ ಕೃಷ್ಣ, ಕೊಳಗೊಂಡಿರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಗ್ರಹದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಗೌರವೇಶ್ವರ. ಕೃಷ್ಣ, ದುರ್ಯೋಧನ, ಏನು ಹೇಳಿದೆ ಕೃಷ್ಣ? ನಮ್ಮ ಸಾಕು ಮಾಡುವುದಿನ ವಾಕ್ಪಟತ್ವ. ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶಯದ ದುರಾಭಿಮಾನವೇ. ಕೃಷ್ಣ, ನಾನು ಅದನ್ನು ಮೊದಲೇ ಚೆನ್ನಾಗಿ ಬಲ್ಲೆ. ಹಾಗಲ್ಲ ಕೃಷ್ಣ, ಹೇಳುವೆನು ಕೇಳು. ಈ ಕೌರವನನ್ನು ಸದೆ ಬೆಳೆಯಬೇಕಂತನಲ್ಲವೇ ಆ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪರಮ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪರಮ ಮಿತ್ರ ಪಾರ್ಥ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಬಡಿಯ ಸ್ನೇಹ ಬೆಳೆಸಿದಲ್ಲವೇ ಆ ಏರಿ ಪಾಂಡವರು, ಅದು ದುಸ್ಸಾವಾಸ. ಭರತ ಖಂಡದಲ್ಲಿ ತಮ್ಮ ಧ್ವಜಪುತಾಕಿಯನ್ನು ಆರಿಸಲು ಯೋಚಿಸುತ್ತಿರುವರಲ್ಲವೇ ಆ ಲಜ್ಜೆಗೆಟ್ಟ ಏಳಿ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು, ಚಲಿಸಲಾರ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನಿಡುವುದೇ ಒಳ್ಳೆಯದು. ದುರ್ಯೋಧನ, ಜ್ಞಾತಿಗಳೊಡನೆ ಸಹನೆಯದಿರಬೇಕೆಂಬ ಧರ್ಮರಾಯ, ಸಾವಿರಾರು ಆನೆಯ ಬಲವುಳ್ಳ ರುದ್ರಾಂತ ಸಂಭೂತನಾದ ಭೀಮಸೇನ, ಪರಶುರನ್ನು ಹೋರಾಡಿ ಪಾಶುಪಶಸ್ತ್ರವನ್ನು ಪಡೆದ ಪಾರ್ಥ, ಇನ್ನು ಮಾದ್ರಿಯ ಕುಮಾರರಾದ ನಕುಲ ಸಹದೇವರುಗಳು, ಇವರುಗಳ ಪರಾಕ್ರಮವನ್ನು ತಿಳಿದು ನೀನು ದುಡುಕಬೇಡ, ಯೋಚಿಸು. ಇದು ಅತ್ಯಂತ ಮಹತ್ವದ ವಿಷಯ. ಕೃಷ್ಣ, ಒಳ್ಳೆಯವರ ಪರಾಕ್ರಮವನ್ನು ಹೇಳಿದೆಯಲ್ಲ ಕೃಷ್ಣ. ಪುರುಷ ಪ್ರಧಾನರೆಂದರು ಹೂವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನ್ನು ಕೃಷ್ಣ, ಪುರುಷ ಪ್ರಧಾನರೆಂದರು ಹೂವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನ್ನು ಭರತ ಕಂಡವನಾಡುವ ಗಂಡುಗಳಿಗೆ
ಗಂಡೆದೆಯ ಗುಂಡಿಗೆಯುಳ್ಳವರೇ ಹಾಗಿದ್ದೊಡೆ ಇಷ್ಟ ಭರತ ಖಂಡವನಾಳುವ ಗೊಂಡುಗಳಿಗಳವರಾಗಿದ್ದೊಡೆ ಗಂಡೆದೆಯ ಗುಂಡಿಗೆಯುಳ್ಳವರೇ ಹಾಗಿದ್ದೊಡೆ ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ ಚಂಡಮಂಡಲವ ಕಾರು ಪ್ರಚಂಡತ್ವವ ಮೆರೆಯದೆ ಚಂಡಮಂಡಲವ ಕಾರು ಪ್ರಚಂಡತ್ವವ ಮೆರೆಯದೆ ಚಂಡವಂಗಯ ಸಭೆಯಾಳ್ ತಲೆ ತಗ್ಗಿಸಿ ಕುಳಿತ ಆ ಲಜ್ಜೆಯೀರು ತೋರ್ದಂಡರೆ ಮಾಧವ ಮಾಧವ ಇಷ್ಟ ಏಡಿ ಪಾಂಡವರ ಪರಾಕ್ರಮವು ನಮ್ಮ ಮುಂದೆ ಹೇಳಿದೆ ಕೃಷ್ಣ. ಕೈಲಾಗದ ಹೇಳಿ ಧರ್ಮರಾಯ ಸಾತ್ವೇದ್ಯ ವೇಷ ಧರಿಸಿ 3 ಲೋಕವನ್ನು ವಂಚಿಸುತ್ತಿರುವ ನಯವಂಚಕ. ಇನ್ನು ಬಂಡಿ ಬಂಡಿ ಅನ್ನವನ್ನು ತಿಂದು ಹಿಡಿಂಬನನ್ನು ಕೊಂದ ಮಾತ್ರಕ್ಕೆ ಅವನು ಅಜೇಯನು ಆ ಭೀಮ. ಕಾಲಿಗೆ ಗೆಜ್ಜೆ ಕಟ್ಟಿ ಕೈಗೆ ಬಳೆ ತೊಟ್ಟು ತಕ್ಕ ಥೈ ಎಂದು ನಟಿಸುವ ಆ ನಪಂಸಕ ಪಾರ್ಥ. ಇನ್ನೂ ಹಸುಳೆಯರಾದ ನಕುಲ ಸಹದೇವರು ಅವರು ನನ್ನ ಅರಮನೆಯ ದ್ವಾರಪಾಲಕರಾಗಲು ಯೋಗ್ಯರಲ್ಲ. ಹವಾರುಗಳ ಪರಾಕ್ರಮ ನಿನಗತಿಶಯವೇ ಹೊರತು ನನಗಲ್ಲ. ಕೃಷ್ಣ ಹೇಳುವೆನು ಕೇಳು. ತುಂಬಿದ ರಾಜ್ಯಸಭೆಯಲ್ಲಿ ತನ್ನ ಪತ್ನಿಗೆ ಅಪಮಾನವಾಗುತ್ತಿದ್ದರು ತಲೆ ತಗ್ಗಿಸಿಕೊಂಡು ಕುಳಿತಿದ್ದ ಹೇಳಿ ಪಾಂಡವರ ನನ್ನ ಅರಮನೆಯ ಸಾಮಾನ್ಯ ಚೇಟಿಗೆ ಆ ರೀತಿ ಆಗಿದ್ದರೆ ಕ್ಷಣ ಮಾತ್ರದಲ್ಲೇ ಪಾಂಡವರನ್ನು ಧ್ವಂಸ ಮಾಡಿಬಿಡ್ತಿದ್ದೇನೆ. ಕೃಷ್ಣ ದುರ್ಯೋಧನ, ಇಲ್ಲಿವರೆಗೂ ನಿಮ್ಮವರ ಪರಾಕ್ರಮವನ್ನು ಹೇಳಿದೆ. ಹೌದು, ಇನ್ನು ಮುಂದೆ ನಮ್ಮವರ ಪರಾಕ್ರಮವನ್ನು ಹೇಳಬೇಕು ಕೇಳು. ಆ ಭಂಡ ಭೀಮನ ಗುಂಡಿಗೆಯನ್ನು ಸೀಳಲು ಸದಾ ಸಿದ್ಧರಿರುವ ನನ್ನ ಅನುಜ ದುಶ್ಯಾಸನ ಇಡೀ ಭರತಖಂಡವನ್ನೇ ಶಾಸನ ಮಾಡುತ್ತಿರುವ ನಾನು ಕೃಷ್ಣ ದುರ್ಯೋಧನ, ನಿನ್ನ ಪರಮ ಮಿತ್ರ ಪಾರ್ಥನ ಶಿರವನ್ನು ಛೇರಿಸಲು ಕಾಲ ವಿಷ್ಣು ಎಂಬ ಧನಸ್ಸನ್ನು ಪಡೆದಿರುವ ಈ ನನ್ನ ಪರಮ ಮಿತ್ರ ಕರ್ಣ ಇನ್ನು ಹಿತಶತ್ರುಗಳನ್ನು ಎದುರಿಗೆ ಬಂದ ಎದುರಾಳಿಗಳ ಶಿರವನ್ನು ಕ್ಷಣ ಮಾತ್ರದಲ್ಲೇ ಕಿತ್ತೇವಲ್ಲ ನನ್ನ ಮಾವ ಸಿಂಧುರಾಜ. ರಣರಂಗದಲ್ಲಿ ಶತ್ರುಗಳ ಶಿರವನ್ನು ತೂರನೆ ಅಂತ ತೂರಿ ಬಿಡುವ ನನುಜ ದುರ್ಜಯ. ಇನ್ನು ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರವಾಗಿ ಸಮಯಕ್ಕೆ ಸರಿಯಾಗಿ ನನಗೆ ಸಲಹೆಯನ್ನು ನೀಡುವ ನನ್ನ ಸೋದರ ಮಾವ ಶಕುನಿ ಮಾವ. ಇನ್ನೂ ಮುಂತಾದವರ ಭೀಷ್ಮ, ದ್ರೋಣ, ವಿದುರ ಇವರುಗಳ ಪರಾಕ್ರಮವನ್ನು ನೀನು ಚೆನ್ನಾಗಿ ಬಲ್ಲೆ. ಇವರ ಮುಂದೆ ಆ ಪಾಂಡವರು
ಬಂದ ದಾರಿಯ ಹಿಡಿದಲೆ ಬಂದ ದಾರಿಯ ಹಿಡಿದಲೆ ನಾಡು ದೊರಕದು ನಾಡಿಗೋಗಲು ಬೇಡಲಾಗದು ನಾಡು ದೊರಕದು ನಾಡಿಗೋಗಲು ಬೇಡಲಾಗದು ಯುದ್ಧ ಪಾಂಡವರ ಯುದ್ಧ ಪಾಂಡವರ ಎತ್ತಿ ಬೆಳೆದಿದೆ ಎತ್ತಿ ಬೆಳೆದಿದೆ ಎತ್ತಿ ಬೆಳೆದಿದೆ ಪಾಂಡವರ ಮಾಡುವುದು ಹೇಳಿ ಪಾಂಡವರ ಮಾಡುವುದು ಬೇಡ ಬೇಡ ಬಲು ಬೇಡ ಬೇಡ ಬಲು ಬೇಕರವ ಬೇಡ ಬೇಡ ಬಲು ಬೇಕರವ ಸಹೋದರ ಬಿಟ್ಟ ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಹೃದಯ ಮಧ್ಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪದ ಜ್ವಾಲೆಯು ಇಂತಹ ಹಿತಬರ ಮಾತುಗಳಿಂದ ಶಾಂತವಾಗುವುದಿಲ್ಲ. ನೀನು ಇನ್ನು ಮುಂದೆ ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಇಲ್ಲವಾದರೆ ಮನಂದರೆ ಇಷ್ಟ ಗೋಪಿಕಾಶ್ರೀಯರ ಮನೆಯಲ್ಲಿ ಬೆಣ್ಣ ಮುದ್ದೆಗಳನ್ನು ಕದ್ದು ತಿನ್ನುವುದನ್ನು ಬಿಟ್ಟು ರಾಜ್ಯವನ್ನು ಕೇಳಲು ಬಂದೆಯಾ? ಅದು ನಿನ್ನ ಬರಬೇ. ಈ ವೀರರ ಹೃದಯ ಆ ಬಣ್ಣ ಭೀಮನ ರುಂಡ ಮುಂಡ ಚಂದಾಡಲು ಈ ಸಾಯ್ದವ ಈ ದುಶ್ಯಾಸನ ಸದಾ ಸಿದ್ಧನಾಗಿರುವನು. ಕೃಷ್ಣ ಹಲೇ ಸಹೋದರ ಕೌರವೇಶ್ವರ, ಓ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಏಕೆಂದರೆ ಅವರು ನಮಗೆ ಮಾಡಿರುವ ಕೃತ್ಯಗಳನ್ನು ನೆನೆಸಿಕೊಂಡರೆ ಅಬ್ಬಬ್ಬ ಅವರನ್ನು ಕಡಿದು ಬಿಡುವಷ್ಟು ಕೋಪ ಬರುತ್ತದೆ. ಕೃಷ್ಣ, ಇದು ಗೋಪಿಕಾಂಗನೆಯರ ನಂದನವನವಲ್ಲ. ಇಲ್ಲಿ ತಿನ್ನಲು ಬೆಣ್ಣೆ ಮುದ್ದೆಗಳಿಲ್ಲ. ನಾವೇನು ಕೈಗೆ ಬಳೆ ತೊಟ್ಟು ಕುಳಿತಿಲ್ಲವೋ ಗೊಲ್ಲ. ಇದು ಭೀಕರ ಭೀಕರ ಮೃತ್ಯು ಪಂಜರ. ಎಚ್ಚರ ತಪ್ಪಿದರೆ ನೀನು ಇಲ್ಲ, ನಿನ್ನ ಪುಳಂಗವೇನೂ ಇಲ್ಲ. ಕುಲಗೋಸ್ತಕನ ಕಳನವನ ಕೊಲ್ಲ ತೊಳಿದು ಕೆಲವ ಕಡಿದರಿಗೀಗ ಕುಲಗ ಕುಲಗೋಸ್ತಕನ ಕಳನವನ ಕೊಲ್ಲ ತೊಳಿದು ಕೆಲವ ಕಡಿದರಿಗೀಗ ಕುಲಗ ಹೊಲಕರಕ್ಕೆ ಜನವ ಹೇಳಿದಿರೊಳಗ ಹೊಲಕರಕ್ಕೆ ಜನವ ಹೇಳಿದಿರೊಳಗ ಹುಡುಗನಿಗೆ ಬರೋದು ಕಡಿದರಿಗೀಗ ಕುಲಗ ತಕನ ಕಳನವನ ಕೊಲ್ಲ ಇಲ್ಲವಾದರೆ ಇದೋ ಈ ನರಕದಿಂದ ಹಪ್ಪಳಿಸಿಬಿಟ್ಟೇನು. ಎಚ್ಚರವಿರಲಿ ಕೃಷ್ಣ. ಕೃಷ್ಣ
ಚಿಕಂಡಿ ಪಾತನ ಅಖಂಡ ಸಮರದ ಚಿಕಂಡಿ ಪಾತನ ಅಖಂಡ ಸೌರಭಿ ನಾಚಿರವ ಕಡಿವೆ ಅಖಂಡ ಸೌರಭಿ ನಾಚಿರವ ಕಡಿವೆ ದುರಾತ್ಮನ ನಿಪ ಪಾಂಡುಜಿತನ ಪದವ ಮುರಿವೆ ಪದವ ಮುರಿವೆ ನೀಚನ ಪದವ ಮುರಿವೆ ನೀಚನ ಪಂಡ ಭೀಮನ ಭಾರಿ ಹೃದಯವ ಪಂಡ ಭೀಮನ ಭಾರಿ ಹೃದಯವ ಸಿಗದ ಈಚನ ಯಮ ಪುರಿಗ ಕಲಿಸಿವೆ ಸಿಗದ ಈಚನ ಯಮ ಪುರಿಗ ಕಲಿಸಿವೆ ದುರಾತ್ಮನ ನಿಪ ಪಾಂಡುಜಿತನ ಪದವ ಮುರಿವೆ ಪದವ ಮುರಿವೆ ಈಚನ ಪದವ ಮುರಿವೆ ಪದವ ಮುರಿವೆ ಅಗ್ರಜ ಕೃಷ್ಣ ದುಶ್ಯಾಸನ ಮಾತುಗಳು ನನಗೆ ಒಪ್ಪಿದವು. ಅಸ್ಥಿರಾವತಿ ರತ್ನ ಸಿಂಹಾಸನದ ಈಶ್ವರನ ಮಲ್ಲರನ್ನು ಗೆಲ್ಲ ಬಲ್ಲ. ಈ ಪ್ರಚಂಡ ಕೌರವೇಶ್ವರನ ಮುಂದೆ ನಿಮ್ಮ ಕಪಟ ನಾಟಕ ಕುತಂತ್ರ ನಡೆಯುವುದಿಲ್ಲ. ಕೃಷ್ಣ ಪಾಂಡವರ ಸೈನ್ಯ ಸಮುದ್ರವನ್ನು ಕಲಕಿ ಬಿಡಿ ಬಲ್ಲ ಗಂಡದೆಯ ಗಂಡಿ ಗಲಿಗಳು ನಾವು. ಇನ್ನು ನೀವು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಇಲ್ಲದಿದ್ದರೆ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡು ವೈರಿ ಅರ್ಜುನನ ಮೇಲಿನ ಅಗತ್ಯದ ಹೊರತಾಗಿ ಈ ರಾಧೆಯರಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಇದು ಸಂಧ್ಯಾ ಕಾಲ. ಸಂಧ್ಯಾ ಕಾಲದಲ್ಲಿ ಸಂಧಾನವನ್ನು ಹೆಚ್ಚಿಸುವುದು ಈ ವಯೋವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಕೂಡ ಇವರಂತನೇ ಮಾತನಾಡುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಈ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸುವೆಯ? ಇದು ನಿನ್ನ ಧರ್ಮವೇನೆಯ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೋತನಾಗಿ ಬಂದಿರುವ ನಿನಗೆ ದಾತನಾರೋ ಹಿತವ ಬಯಸದೆ ಮರೆತು ಕೆಣಕಿದರೆ ಮುನ್ನ ದೊರಕುವುದು ಘೋರ ಸಮರ. ಸಮರ ಸಲ್ಲದು ನಿನಗೆ ವಲ್ಲಭನೇ, ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ಮಾಮಾ ವಲ್ಲಭನೇ. ಪಾಂಡುತನಯರ ಹಿತವನು ಬಯಸುತ್ತ ಪಾಂಡುತನಯರ ಹಿತವನು ಬಯಸುತ್ತ ಸಂಧಿಯ ನಾಟಕವ ಹಾಡುವ ಸಂಧಿಯ ನಾಟಕವ ಹಾಡಲೆನು ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ಮಾಮಾ ವಲ್ಲಭನೇ. ಹಠವಂತರು ನಾವು ದಿಟಬಿದು ತಿಳಿನೆ, ಹಠವಂತರು ನಾವು ದಿಟಬಿದು ತಿಳಿನೆ. ದುರದರ್ಪಣ ಶಿರವನ್ನು ತಳಿಸಿದೆ, ದುರದೊಳ
ಸಲ್ಲದು ನಿನಗೆ ವಲ್ಲಭನೇ ಸತ್ಯಭಾಮ ವಲ್ಲಭನೇ. ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ಅರ್ಧ ರಾಜ್ಯವನ್ನು ಬಿಡಲು ಬಂದಿರುವೆಯಾ? ಈ ನಿನ್ನ ಧರ್ಮಕ್ಕಿಂತ ಸದಾನಂದ ಸ್ವಾಮಿಗೆ ತನುಮನವನ್ನೆಲ್ಲ ಅರ್ಪಿಸುವ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತಿಮ ಸಂಧಾನಕ್ಕೆ ಖಂಡಿತವಾಗಿಯೂ ನಾನು ಒಪ್ಪುವುದಿಲ್ಲ, ಒಪ್ಪಲಾಗದು. ಪರಮೇಶ್ವರ, ಕರ್ಣನ ಈ ಬಿರುನುಡಿಗಳಿಂದ ಕೃಷ್ಣನ ಗಂಟಲು ಬಿಗಿಡದಂತಾಯ್ತಲ್ಲವೇ? ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸಿ ಗೌರವೇಶ್ವರ. ಭಾರತ ಬೋಂಡೆ ಕದೈತೆ ದುರಾಜ, ಭಾರತ ಬೋಂಡೆ ಕದೈತೆ ದುರಾಜ, ಸಮಾನ ನಿರಾಕರಿಸದಿರೈ. ಭಾರತ ಬೋಂಡೆ ಕದೈತೆ ದುರಾಜ, ದೈತೆ ದುರಾಜ. ಕರೆ ತಿರುಗನೆ ಅನುಜಾತರ, ಕರೆ ತಿರುಗನೆ ಅನುಜಾತರ, ಕರೆಯದೆಂದು ಜಾತಿ ಪಡೆಯುತ್ತಿಯಾಗೋ ಮೇರ. ದಯನೆಂದು ಜಾತಿ ಪಡೆಯುತ್ತಿಯಾಗೋ ಮೇರ. ವೈದವನ ಹೇಗೆ ಸೈನಯಂತಾಳೈ, ವೈರವನೆ ದೇಗೆ ಕೈದಯಂ ತಾಳೈ. ಪಾಳೈ ಫಲ ಧರ್ಮ ದೇಶ ಕರುಣ ಚರಿತ ಕರುಣ ಭರಿತ ಪಟಯುಗ ಕಣ್ಣನಕ್ಕೆ. ಪಾಳೈ ಫಲ ಧರ್ಮ ದೇಶ ಕರುಣ ಚರಿತ ಕರುಣ ಭರಿತ ಪಟಯುಗ ಕಣ್ಣನಕ್ಕೆ. ಪರ್ಣೆ ತರಯ ಭಾರತ ಬೋಂಡೆ ಕದೈತೆ ದುರಾಜ, ಸಮಾನ ನಿರಾಕರಿಸದಿರೈ. ಭಾರತ ಬೋಂಡೆ ಕದೈತೆ ದುರಾಜ, ದೈತೆ ದುರಾಜ. ಈ ನಿನ್ನ ಬಂಧುಗಳು, ಗುರು ಹಿರಿಯರು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನೀನೊಬ್ಬನ ಸಲುವಾಗಿ ಈ ಕುರುಕುಲವನ್ನೇಕೆ ನಾಶ ಮಾಡುವೆ? ದುರ್ಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಪಾಂಡವರಿಗೆ ರಾಜ್ಯದ ಮೇಲೆ ಹಕ್ಕುಗಳನ್ನು ಒಪ್ಪಿಕೊಳ್ಳುವುದರ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ? ನಿನ್ನ ಸಲುವಾಗಿ. ಮುಂದೊದಗುವ ಭೀಕರ ಯುದ್ಧದಿಂದ ಈ ಮಾನವ ಜೀವಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆ ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷೆ ಪ್ರದಾನ ಮಾಡು. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನಿದೆ ದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ, ಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯ. ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಹುದೇ, ಏಡಿ ಪಾಂಡವರಲ್ಲಿ ಕ್ಷಾತ್ರ ಧರ್ಮವಿಹುದೇ, ಏಡಿ ಪಾಂಡವರಲ್ಲಿ ರೂಢಿಯೊಳಗವರಿಂತು ಧೀರರನಿ ಪರೈ. ಮೂಢತನವಿದಲ್ಲವೇ ಸಂಧಿಯ ಭಯಕ್ಕೆ ಇಷ್ಟ, ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ ಅರಿತು ನೀನಿದಲ್ಲವ ಭ್ರಾಂತು ಮೂಡಿದೆ.
ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಪಾಂಡವರು ಧರ್ಮದಿಂದಲೇ ರಾಜ್ಯವನ್ನು ಪಡೆಯುವುದಾದರೆ ಅದು ದೊರಕುವುದು ರಣರಂಗಣದಲ್ಲಿ. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಧರ್ಮ ಬಿರುಗಳಾದವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವಿಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡುವುದಿಲ್ಲ. ಶ್ರೀನಾಗ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅದನ್ನು ಅಗತ್ಯವಾಗಿ ಬಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಏ ಕುರುಕುದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂಬುದಾಗಿ ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನ ಕಪಟದೂರ ಕೇಳಿದ್ದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಎಳೆದು ತಂದು ನೀನು ಮಾಡಿದ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನನ್ನು ಹಿಂಬಾಲಿಸುವುದನ್ನು ನೆನಪಿನಿಡು. ವಾರಣಾವರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಮಾನಭಂಗ, ವಿಷಪ್ರಹಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ನಿಧಾನವಾಗಿ ಯೋಚಿಸು ದುರ್ಯೋಧನ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಕೃಷ್ಣ, ದುರ್ಯೋಧನ, ಎಲ್ಲವನ್ನು ಅವರೇ ಅಪಹರಿಸಲು ಇದು ಗೋಪಿಕಾಂಗನ ಮನೆಯ ಬೆಣ್ಣೆ ಮುದ್ದೆ ಅಲ್ಲ, ಕ್ಷತ್ರಿಯ ವೀರರಿಂದ ಸಂರಕ್ಷಿಸಲ್ಪಟ್ಟಿರುವ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲತಂಕಮಲ್ಲ. ಕೆಚ್ಚದೆಯ ಕಟ್ಟಾಳು ಗೌರವೈಶ್ವರನನ್ನು ಕೆಣಕಿ ಹೋಗಲಿ. ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನ ಹಾದರು ಕೊಡಯ್ಯ. 5 ಊರುಗಳೇಕೆ ಕೃಷ್ಣ? ಹಿಂದೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರುವ, ಅಲ್ಲಿಗೆ ಹೋಗಿ ಭಿಕ್ಷೆ ಬೇಡಲಿ. ದುರ್ಯೋಧನ, ನಮ್ಮ ಭೀಮನು ಬಹಳ ಮಂಡ, ಮಹಾಪರಾಕ್ರಮಿ. ಅದರ ವಾಸಕ್ಕಾದರೆ 1 ಗ್ರಾಮವನ್ನಾದರೂ ಕೊಡಯ್ಯ. ಏನು ಹೇಳಿದೆ ಕೃಷ್ಣ? ನಮ್ಮ ಭೀಮನು ಬಹಳ ಬಂಡ, ಮಹಾಪರಾಕ್ರಮಿ. ಆತನ ವಾಸಕ್ಕಾದರೆ 1 ಗ್ರಾಮವನ್ನಾದರೂ ಕೊಡಯ್ಯ. ಕೃಷ್ಣ, ಕೆಚ್ಚದೆಯ ಕಟ್ಟಾಳು ಗೌರವೈಶ್ವರನನ್ನು ಕೆಣಕಿ ಕೇಕಿಯಾಗಿ ನಟ್ಟದ ಪಾಂಡವರ ಸತಿ ಪಾಂಚಾಲಿ ಅಂದೇ ತೊಟ್ಟೆನು ಕೃಷ್ಣ. ಈ ಛಲವನ್ನ ಭೂತನಾಥೇಶ್ವರನೇ ಕಾಲ್ಕೆರೆದು ಕದನಕ್ಕೆ ನಿಂತರೂ ಸರಿಯೇ, ಅಸ್ಥಿರಾವತಿ ರಕ್ತ ಸಿಂಹಾಸನ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ, ಕೆಚ್ಚದೆಯ ಕಟ್ಟಾಳು ಈ ಗೌರವೇಶ್ವರನು ಮತನದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ, ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಹಠ ಮಾಡಿ ರಾಜ್ಯವ ಕೇಳು ಮುರಹರಿಯೇ, ಹಠ ಮಾಡಿ ರಾಜ್ಯವ ಛಲವನ್ನು ಬಿಡೆ ನಾಗಲವನ್ನು ಕೃಷ್ಣ, ಛಲವನ್ನು ಬಿಡೆ ನಾಗಲವನ್ನು ಛಲವ ಜಯಿಸಿದನು ಮುದಗಿನ ಕೊಡುವುದು ಕಾಡೆಯ ಮಾತಿದು ನಾ ಸಾರಿಪೆ ಕೊಡುವುದಿಲ್ಲ ರಾಜ್ಯವ. ದಾಸರಾಗಿದ್ದರು ನೀತಿ ಮಾತು ಸಾಕು ಮಾಡುತ್ತಿದ್ದರಿಂದಲೇ, ನೀತಿ ಮಾತು ಸಾಕು ಮಾಡುತ್ತಿದ್ದರಿಂದಲೇ ಛಲವನ್ನು ಬಿಡೆ ನಾಗಲವನ್ನು ಕೊಡೆನ, ಛಲವನ್ನು ಬಿಡೆ ನಾಗಲವನ್ನು ಕೊಡೆ, ಛಲವ ಜಯಿಸಿ ಗನ ಮುದಗಿನ ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿದು ನಾ ಸಾರಿ ಬೇಡ ಕೊಡುವುದಿಲ್ಲವ ರಾಜ್ಯವ. ಕೃಷ್ಣ, ಪಾಂಡು ನಮ್ಮವಳು ಯುದ್ಧ ಮಾಡಿ, ಪಾಂಡು ನಂದನರು ನಮ್ಮ
ಪಾಂಡವ ಜಯಿಸಿ ಗಣ ಮುದದಿ ಕೊಡುವುದಿಲ್ಲವೋ ರಾಜ್ಯ ಕೊಡುವುದಿಲ್ಲವೋ ರಾಜ್ಯ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ದುರ್ಯೋಧನ, ಬಾಲ್ಯದಲ್ಲಿ ಹಾಲುಣಿಸಲು ಬಂದ ಪೂತಣೆಯನ್ನೇ ಕೊಂದ ಮಹಾಪುರುಷನಲ್ಲವೇನಯ್ಯ ನೀನು? ಬಲಿಚಕ್ರವರ್ತಿಯಿಂದ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿ ಅವನನ್ನೇ ಪಾತಾಳಕ್ಕೆ ತುಳಿದ ಮಹಾಪುರುಷನಲ್ಲವೇ ನೀನು? ನಿನ್ನ ಮಾತನ್ನು ಕೇಳಿ ಅವನ ಗತಿಯೇ ಆ ರೀತಿ ಆದ ಮೇಲೆ ಇನ್ನು ನಾನು ನಿನ್ನ ಮಾತು ಕೇಳಿ ಒಂದು ಊರನ್ನು ಕೊಟ್ಟೆ ಆದರೆ ನನ್ನ ವಿನಾಶವನ್ನು ನಾನೇ ಒದ್ದಿದಂತಾಗುವುದು. ಕೃಷ್ಣ, ಪಾಂಡವರಿಗೆ ಒಂದು ಗೋವಿನ ಪಾದದಲ್ಲಿ ಮುಳ್ಳು ಮುರಿಯಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡಲಾಗುವುದಿಲ್ಲ. ಹಾಗೆಗಿಂದು ಒದರುವೆ ಅದೇ ಮಾತ ಮಗಳುವೆ ಹಾಗೆಗಿಂದು ಒದರುವೆ ಅದೇ ಮಾತ ಮಗಳುವೆ ಕುಲದೀನ ಕುಲವ ಮರೆತೆಯ ಹೆಡುಗನು ಒಡೆದು ಬಿಡುವನೆ ಕುಲಹೀನ ಕುಲವ ಮರೆತೆಯ ಹರಗನು ಹೆಡುವನೆ ಬಿಡುವನೆ ಕದನದಲ್ಲೂ ನಿನ್ನ ಮಾತವ ಕದಗೆದ ಕದನದಲ್ಲೂ ನಿನ್ನ ಮಾತವ ಕದಗೆದ ಕದನದಲ್ಲೂ ಬರುಳ ಮಂದ ಮದಿರಂತೆ ಮುರುದ ನರಿಯದ ಮಂದ ಮದಿರಂತೆ ಮುರುದ ನರಿಯದ ಬಾಪಡುಗೆ ಬಾಪಡುಗೆ చేశారు నా సైపేసి నిన్న మోస చేశారు నా సైపేసి నిన్న మోస తైరిత బల్లవదా తైరిత బల్లవదా ಪರಮ ಪುರುಷನೆಂಬ ಬಿರುದನು ಹಡವಿಯೋ ಕಡಿಯದೆ ಬಿಡುವನೆ ಪರಮ ಪುರುಷನೆಂಬ ಬಿರುದನು ಹಡವಿಯೋ ಕಡಿಯದೆ ಬಿಡುವನೆ ಕಟಿ ಬೇಡೈ ಕುಯ್ದೋದನೆ ತೋಲೆ ಗಜಾತಿಗಳು ಕಟಿ ಬೇಡೈ ಕುಯ್ದೋದನೆ ತೋಲೆ ಗಜಾತಿಗಳು ತೈರಣ ತೈರಣ ತೈರಣ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿ ಬಿಟ್ಟೆಯ ಕುರುದುಗಳ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ವಿಚಾರವನ್ನು ತಿರಸ್ಕರಿಸಿದ್ದು ಉಚಿತವಲ್ಲವೇ ಎದುಕುಲ ಕಳಂಕ ಸ್ವರೂಪನೇ? ಅಗ್ರಜ, ಇದು ಕೌರವರ ರಾಜಸಭೆ ಅಲ್ಲ, ಪಾಂಡುರಂಗನ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ತದಾಕಚಿತ್ತರಾಗಿ ಹೇಗೆ ಕೇಳುತ್ತಿರೋರು ನೋಡೋಣ. ದ್ರೋಹದ ಚಿಂತನೆಗೂ ಎದರತಕ್ಕವರಲ್ಲ. ನಡೆಯೋಣ, ನಾವಿಲ್ಲಿ ಒಂದು ಕ್ಷಣವು ನಿಲ್ಲಲಾಗದು. ನಡೆ ಸಹೋದರ, ಹೋಗೋಣ.